ಹಾಯ್ ಎಲ್ರಿಗೂ. ಮನೆ ಸ್ವಚ್ಛ ಅಂದರೆ ಮನಸ್ಸು ಸ್ವಚ್ಛ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಬಂದು ಅಡುಗೆ ಮಾಡಿ ಊಟ ಮಾಡಿದರೆ ಸಾಕಪ್ಪ ಅಂತ ಅನಿಸಿರುತ್ತೆ. ಆದರೆ ಅದರ ಜೊತೆ ಸ್ವಚ್ಛತೆಯೂ ಮುಖ್ಯ. ನಿಮ್ಮ ಅಡುಗೆ ಮನೆಗೆ 30 ಮಿನಿಟ್ಸ್ ನಿಮ್ಮ ಊಟ ಆದಮೇಲೆ ಎತ್ತಿಟ್ಬಿಡಿ. ಎಷ್ಟೇ ಆಯಾಸ ಆಗಿದ್ರೂ ಸಹ ಸ್ವಲ್ಪ ಶಕ್ತಿಯಾಗಿ ಊಟ ಮಾಡಿ ಆದಮೇಲೆ ಪಾತ್ರೆ ಏನಿದೆ ತೊಳೆದ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡಿಬಿಡಿ. ಆಗ ಮಲ್ಗೋಕ್ಕೂ ನೆಮ್ಮದಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ಪಾತ್ರೆ ನೀಟಾಗಿಲ್ಲದೆ ಇರೋ ಅಡುಗೆ ಮನೆ ನೋಡಿದ್ರೆ ಮುಗೀತು, ಏನು ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ. ಅದೇ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ಫಸ್ಟ್ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿ ಬರೋದೇ ಅಡುಗೆ ಮನೆಗೆ ಅಲ್ವಾ. ಎಲ್ಲ ನಿಮ್ಗೆ ಎನರ್ಜಿ ಬೇಕು ಅಂತಿದ್ರೆ ಮೊಬೈಲ್ ತೊಗೊಳ್ಳಿ, ಒಂದು ಸಾಂಗ್ ಹಾಕ್ಕೊಳ್ಳಿ. ಸಾಂಗ್ ಕೇಳ್ತಾ ಅಡುಗೆ ಮನೆ ಕ್ಲೀನ್ ಮಾಡೋದೇ ಗೊತ್ತಾಗಲ್ಲ. ಇಲ್ಲ ಟಿ ವಿ ಹಾಕ್ಕೊಳ್ಳಿ, ಲೈಟ್ ಮ್ಯೂಸಿಕ್ ಹಾಕ್ಕೊಳ್ಳಿ, ಸಾಕು. ಆ ಮ್ಯೂಸಿಕ್ಗೆ ನಿಮಗೆ ಶಕ್ತಿ ಕೊಡುತ್ತೆ ಎಲ್ಲ ಕೆಲಸ ಮಾಡಿ ಮುಗ್ಸೋಕ್ಕೆ. ಏನೇ ಆಗಲಿ ಹೆಣ್ಮಕ್ಳಿಗೆ ಕೆಲಸ ಮುಗಿಯೋದೇ ಇಲ್ಲ. ಬೆಳಗ್ಗೆ ಎದ್ದು ಏನು ಅಡುಗೆ, ಏನು ನಾಷ್ಟ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಹಸ್ಬೆಂಡ್ ಆಫೀಸ್ ಕಳಿಸೋದು, ಅತ್ತೆ ಮಾವನ ಕೇರ್ ಮಾಡೋದು, ಮಿಕ್ಕಿದ ಕೆಲಸ ಎಲ್ಲ ತುಂಬ ಕಷ್ಟ ಇದೆ. ಆಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಆ ಪಾತ್ರೆ ತೊಳೆದು ಆ ನೆಮ್ಮದಿ ಇರುತ್ತಲ್ಲ, ಆಹಾ, ಹೇಳೋಕ್ಕೆ ಆಗಲ್ಲ. ಮತ್ತು ಅದಾದಮೇಲೆ ಒಂದು 5 ನಿಮಿಷ ಹಾಲಲ್ಲಿ ಏನೇನು ಆ ಕಡೆ ಈ ಕಡೆ ಸರಿದಿರುತ್ತೆ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಬಿಡಿ, ಅದು ಕೂಡ ಇನ್ನೂ ಒಳ್ಳೆಯದು. ಬೆಳಗ್ಗೆ ನೀವೆದ್ದು ಹಾಲಿಗೆ ಬಂದ ತಕ್ಷಣ ನೀಟಾಗಿರೋ ಮನೆ ನೋಡಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನೀಟಾಗಿರೋ ಮನೆ ನೋಡ್ತಾ, ಸ್ಕ್ರೀನ್ ಓಪನ್ ಮಾಡ್ತಾ, ಕಿಟಕಿಗಳನ್ನ ತೆಗಿತಾ, ಆ ಒಳ್ಳೆ ಫ್ರೆಶ್ ಏರ್ ಜಸ್ಟ್ ಒಂದು ಬ್ರೀತ್ ಹಾಗೆ ಹೇಳ್ಕೊಂಡ್ಬಿಟ್ರೆ ಎಷ್ಟು ಶಾಂತಿ ಅಂತಂದರೆ ದಿನ ಎಲ್ಲ ಏನೇ ಕೆಲಸ ಮಾಡೋಕ್ಕೂ ಹೆವಿ ಎನರ್ಜಿಯಾಗಿರ್ತೀವಿ. 1-2 ಸಾವಿರ ಕೆಲಸಗಳಿರ್ತವೆ, ಎಲ್ಲದಕ್ಕೂ ಎನರ್ಜಿಯಿಂದ ಇರ್ಬೋದು. ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಹಾಲ್, ಕಿಚನ್, ಬೆಡ್ರೂಮ್ಸ್ ಏನಿದೆ ಎಲ್ಲದನ್ನು ನೋಡಿ ಲೈಟ್ ಆಫ್ ಮಾಡಿ ಎಲ್ಲ ಆಯಿತು, ಇನ್ನೇನು ಮಲ್ಗೋಣ ಅನ್ನೋ ಅಷ್ಟರಲ್ಲಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದು ತುಂಬ ಅಷ್ಟೇ ಮುಖ್ಯ. ಬೆಳಗ್ಗೆ ಆಫೀಸ್ಗೆ ಬಂದಿರ್ತೀರ, ನೀಟಾಗಿ ಹೇರ್ ಕೇರ್ ಮಾಡಿರಲ್ಲ, ಅದಕ್ಕಾಗಿ ನಿಮ್ಗೊಂದು 5 ಮಿನಿಟ್ಸ್ ಅಂತ ಎತ್ತಿಟ್ಬಿಡಿ. ಸ್ವಲ್ಪ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಹೇರ್ ಕೇರ್ ಮಾಡಿ, ಫೇಸ್ ಕೇರ್ ಮಾಡಿ. ಯಾಕಂದರೆ ನಿಮಗಂತ ಸಿಗೋದು ಬರೀ 10 to 20 ಮಿನಿಟ್ಸ್ ಅಷ್ಟೇ. ಬ್ಯುಸಿ ಇರೋರ್ಗೆ ಹೇಳ್ತಿದ್ದೀನಿ, ನಿಮ್ಮನ್ನು ನೀವು ಕೇರ್ ಮಾಡಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲ್ಕೊಂಡಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. ಬಟ್ ಮಾರ್ನಿಂಗ್ ಎದ್ದು ಏನು ಮಾಡಬೇಕು ಅಂತ ನೋಟ್ ಮಾಡಿ ಮಲಗಿ, ಆಗ ಕಷ್ಟ ಅಂತ ಅನಿಸಲ್ಲ. ಒಂದು ವೇಳೆ ನೀವು ಏನು ನಾಷ್ಟ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂತ ಪ್ರಿಪೇರ್ ಆಗದೆ ಮಲಗಿದ್ರೆ ಮಾರ್ನಿಂಗ್ ಎದ್ಮೇಲೆ ಅದೇ ಕನ್ಫ್ಯೂಷನಲ್ಲೇ ತಲೆ ಓಡ್ತಿರುತ್ತೆ. ಅದರಿಂದ ಮಲಗೋಕ್ಕಿಂತ ಮುಂಚೆ ನಾಳೆ ಏನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಲ್ಕೊಳ್ಳಿ.